ಹಾಯ್ ಎಲ್ರಿಗೂ. ಭಾಮಿನಿ ಷಟ್ಪದಿ ಕೃತಿಗಳನ್ನು ಹೇಗೆ ನೆನಪಲ್ಲಿಟ್ಕೊಳ್ಳೋದು ಅನ್ನೋದನ್ನು ಶಾರ್ಟ್ಕಟ್ ಮುಖಾಂತರ ತಿಳ್ಕೊಳ್ಳೋಣ. ಒಂದಷ್ಟು ಕೃತಿಗಳನ್ನು ಕೊಟ್ಟು ಯಾವುದು ಭಾಮಿನಿ ಷಟ್ಪದಿ ಮತ್ತು ಯಾವುದು ವಾರ್ಧಕ ಷಟ್ಪದಿ ಅಂತ ಕೇಳಬಹುದು. ಸುಮಾರು 15 ಕೃತಿಗಳಿರಬಹುದು ಇಲ್ಲಿ. ಅದನ್ನು ಒಂದು 2-3 ಸೆಂಟೆನ್ಸಲ್ಲಿ ಹೇಗೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಆ ಕೃತಿಗಳು ಯಾವ್ಯಾವುದು ಅಂತ ನೋಡ್ಕೊಬಿಡೋಣ ಆ ಲಿಸ್ಟನ್ನ. ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ. ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿಗೆ ಹಲವು ಹೆಸರಿದೆ. ಸೊ ಅದನ್ನು ನೋಡ್ಕೊಳ್ಳಿ. ನಾನಾದರೆ ಇಲ್ಲಿ ತಗೊಂಡಿರೋದು ಕರ್ನಾಟ ಭಾರತ ಕಥಾಮಂಜರಿ ಅಂತೇಳಿ. ಚಾಮರಸ ಬರೆದಿರ್ತಕ್ಕಂಥ ಪ್ರಭುಲಿಂಗ ಲೀಲೆ. ಗುರುಬಸವ ಅವರ ಸದ್ಗುರು ರಹಸ್ಯ ಸ್ವರೂಪಾಮೃತ, ಅಂದರೆ 2 ಬೇರೆ ಬೇರೆ. ತೆಂಕಣಾಂಬಿ ಬೊಮ್ಮರಸ ಇವರು ಬರೆದಿರ್ತಕ್ಕಂಥ ಸನತ್ ಕುಮಾರ ಚರಿತೆ. ಕುಮಾರ ವಾಲ್ಮೀಕಿ ಬರೆದಿರ್ತಕ್ಕಂಥ ತೊರವೆ ರಾಮಾಯಣ ಮೈರಾವಣ ಕಾಳಗ. ತಿಮ್ಮಣ್ಣ ಕವಿಯವರ ಕೃಷ್ಣರಾಜ ಭಾರತ. ಚಾಟು ವಿಠಲನಾಥ ಬರೆದಿರ್ತಕ್ಕಂಥ ಭಾಗವತ್. ಕಾಳಿದಾಸರ ರಾಮಧಾನ್ಯ ಚರಿತೆ ಹರಿಭಕ್ತ ಸಾರ. ನಾಗರಸರವರ ಕನ್ನಡ ಭಗವದ್ಗೀತೆ. ಮಹಾಲಿಂಗರಂಗ ಅವರ ಅನುಭವಾಮೃತ. ಚಿದಾನಂದ ವದುತ ಅವರ ಜ್ಞಾನಸಿಂಧು. ಜಗನ್ನಾಥ ದಾಸ ಅವರ ಹರಿಕಥಾಮೃತ ಸಾರ. ಟ್ರಿಕ್ಸನ್ನು ನೋಡೋದಾದರೆ, ಬಾ ಕರ್ನಾಟಕಕ್ಕೆ ಹೋಗುವ, ಅಲ್ಲಿ ಸಂತ ಸದ್ಗುರುಗಳು ತೊರೆಯಲ್ಲಿ ಮೈ ಶುಚಿಗೊಳಿಸಿ ಭಗವಾನ್ ರಾಮನನ್ನು ಭಕ್ತಿಯಿಂದ ಪೂಜಿಸ್ತಾರೆ. ಇಂಥ ಅನುಭವದಿಂದ ಜ್ಞಾನಸಿದ್ಧಿಯಾಗುತ್ತೆ, ಅಮೃತ ಕುಡಿದಷ್ಟು ಸಂತೋಷವಾಗುತ್ತೆ. ಅದಕ್ಕೆ ಆ ಸೆಕೆಂಡ್ ಪರ್ಸನ್ ಹೇಳ್ತಾನೆ, ಪ್ರಭು ಕೃಷ್ಣನನ್ನು ಪೂಜಿಸ್ತಾರಾ? ನಾನಿಲ್ಲಿ ಹ್ಯಾಂಡ್ ರೈಟಿಂಗ್ ಆಗಿರೋದ್ರಿಂದ ನಿಮಗೆ ತುಂಬ ಲೆಂದಿಯಾಗಿ ಕಾಣ್ತಾ ಇರ್ಬೋದು. ಅದನ್ನು ನೀವು ಬಾಯಲ್ಲಿ ಹೇಳೋದಾದರೆ 2 ಸೆಂಟೆನ್ಸ್ ಆಗೋದು. ಬಾ ಕರ್ನಾಟಕಕ್ಕೆ ಅಂದರೆ ಬಾ ಅಂತಂತಂದರೆ ಭಾರತ ಅಂತ ಭಾಮಿನಿ ಷಟ್ಪದಿ ಅನ್ನೋದು ಗೊತ್ತಾಗಲಿ ಅಂತ ನಾನು ಬಾ ಅಂತ ಮೊದಲು ಕೊಟ್ಟಿರುವಂಥದ್ದು. ಕರ್ನಾಟ ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ. ಸಂತ ಅಂದರೆ ಸನತ್ ಕುಮಾರ ಚರಿತೆ. ಸದ್ಗುರು ಅಂದರೆ ಸದ್ಗುರು ಚರಿತೆ. ತೊರೆ ಅಂತಂದರೆ ತೊರವೆ ರಾಮಾಯಣ. ಮೈ ಶುಚಿ ಅಂತಂದರೆ ಮೈರಾವಣ ಕಾಳಗ. ಭಗವಾನ್ ಅಂತಂದರೆ 2 ಬರುತ್ತೆ, ಭಾಗವತ್ ಮತ್ತು ಕನ್ನಡ ಭಗವದ್ಗೀತೆ. ಜೊತೆಗೆ ರಾಮನನ್ನು ಅಂತಂತಂದರೆ ರಾಮಧಾನ್ಯ ಚರಿತೆ. ಭಕ್ತಿ ಅಂತ ಬಂದಾಗ ಹರಿಭಕ್ತ ಸಾರ. ಇಂಥ ಅನುಭವದಿಂದ ಅನುಭವ ಅಂತಂದರೆ ಅನುಭವಾಮೃತ. ಮಹಾಲಿಂಗರಂಗರವರು ಬರೆದಿರ್ತಕ್ಕಂಥ ಅನುಭವಾಮೃತ. ಜ್ಞಾನಸಿದ್ಧಿ ಅಂತಂದರೆ ಜ್ಞಾನಸಿಂಧು. ಅಮೃತ ಕುಡಿದಷ್ಟು ಅಂದರೆ ಅಮೃತ ಅಂತಂದರೆ ಇಲ್ಲೂ ಕೂಡ 2 ಕೃತಿಗಳು ಬರುತ್ತೆ. ಹರಿಕಥಾಮೃತ ಸಾರ, ಮತ್ತೊಂದು ಸ್ವರೂಪಾಮೃತ. ಪ್ರಭು ಕೃಷ್ಣನನ್ನು ಅಂತ ಬಂದಾಗ ಪ್ರಭು ಅಂದರೆ ಪ್ರಭುಲಿಂಗ ಲೀಲೆ. ಕೃಷ್ಣ ಅಂತ ಬಂದಾಗ ತಿಮ್ಮಣ್ಣ ಕವಿಯವರು ಬರೆದಿರ್ತಕ್ಕಂಥ ಕೃಷ್ಣರಾಜ ಭಾರತ. ಇಲ್ಲಿಗೆ 15 ಕೃತಿಗಳು ಇಲ್ಲಿ ಕಂಡುಬಂತು. ನಾನು ಮೊದಲೇ ತಿಳಿಸಿದಾಗೆ ಇದು ಇಷ್ಟು ಲೆಂದಿಯಾಗಿದೆ ಅಂತ ಅಂದ್ಕೋಬೇಡಿ. 1 ಸರಿ 2 ಸರಿ ಬಾಯಲ್ಲಿ ಹೇಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಸಿಂಪಲ್ ಆಗಿದೆ ಅಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ಜ್ಞಾನದೃಷ್ಟಿ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.